ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ನಾವಿವತ್ತು ಒನ್ ಡೇ ಪಿಕ್ನಿಕ್ ಹೋಗ್ತಾ ಇದ್ದೀವಿ, ಅದು ಫ್ಯಾಮಿಲಿ ಜೊತೆ. ಎಲ್ಲಿಗೆ ಏನು ಅಂತ ನಿಮಗೆ ಗೊತ್ತಾಗುತ್ತೆ, ಬನ್ನಿ ಹೋಗೋಣ. ನಾನು ಔಟ್ಫಿಟ್ ತೋರಿಸೋಣ ಅಂತ ಅಂದ್ಕೊಂಡೆ. ಇವನು ನಾನು ಡಿಗ್ರಿಯಿಂದ ಫ್ರೆಂಡ್ಸು. ಅವನ ಹೆಸರು ಸುದೀಪ್. ಎಲ್ಲರೂ ಚಿಕ್ಕು ಚಿಕ್ಕು ಅಂತಾರೆ. ಚಿಕ್ಕು ಇಲ್ಲಿ ನೋಡ, ನೆನ್ನೆ ಬರ್ತಡೇ ಆಗೈತೆ, ಬರ್ಡೇ ಬಾಯ್ದು. ಈಗ ರಿಲೇಟಿವ್ಸ್ ಆಗಿದ್ದೀವಿ. ಇವ್ರ ಅಣ್ಣಂಗೆ ನಮ್ಮ ಅಕ್ಕನ ಕೊಟ್ಟಿರೋದು, ನಮ್ಮ ಬಾವನ್ ತಮ್ಮ. ಕೆಂಪ ಚೂರು ನೋಡ ಈ ಕಡೆ. ನಾವೆಲ್ಲರೂ ಹೊರಟಿದ್ದೇವೆ. ನಾವೀಗ ಐನೂರಲ್ಲಿದ್ದೀವಿ, ಪೆಟ್ರೋಲ್ ಹಾಕ್ಸ್ತಾ ಇದ್ದೀವಿ ಫ್ರೆಂಡ್ಸ್. ಇನ್ನೊಂದು ಅರ್ಧ ಲೀಟ್ರ್ ಬರೋಕ್ಕೆ ಎಷ್ಟು? ತಿಂಡಿಗೆ ಬಂದಿದ್ದೀವಿ. ಎಲ್ಲೋದ್ರೂ ಪಲಾವ್ ಆರ್ಡ್ರ್ ಮಾಡ್ತಾಳೆ ಇವಳು. ನೋಡಿ ಗೈಸ್, ಪಲಾವ್ ಎಲ್ಲ ತಿಂತೀನಿ ಫ್ರೆಂಡ್ಸ್. ತಿಂಡಿ ತಿಂದು ಈಗ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ನಾವು ಸಾಗರದಲ್ಲಿದ್ದೀವಿ. ಗೊತ್ತಾಗ್ತಾ ಇತ್ತು ನಿಮಗೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಸಿಗಂದೂರಿಗೆ ಹೋಗ್ತಾ ಇದ್ದೀವಿ ನಾವು. ನಾನು ನಮ್ಮ ಅಕ್ಕ ಟ್ವಿನ್ನಿಂಗ್ ಆಗಿದ್ದೀವಿ ಗೈಸ್. ಇಬ್ಬರು ಒಂದೇ ಥರ ಡ್ರೆಸ್ಸು, ಬಟ್ ಕಲರ್ ಚೇಂಜು. ಈ ಸೇತುವೆ ನೋಡಿದ ಮೇಲೆ ನಾವು ಒಂದು 4 ಫೋಟೋ ತೊಗೋಬೇಕಲ್ಲ, ಅದಕ್ಕೆ ಫೋಟೋ ತೊಗೊಂಡು ಫುಲ್ ಆಮೇಲೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಬಾಯ್ ಬಾಯ್. ಫೈನಲಿ ನಾವು ಸಿಗಂದೂರು ಸೇತುವೆ ಮೇಲೆ ಹೋಗ್ತಾ ಇದ್ದೀವಿ. ಇವತ್ತಂತೂ ತುಂಬ ಜನ ಇದ್ದಾರೆ. ಎಲ್ಲಿ ನೋಡಿದ್ರು ಕಾರು, ಟಿ. ಸೇತುವೆ ಆಗಿದ್ದು ಎಷ್ಟು ಉಪಯೋಗ ಆಗಿದೆ ನೋಡ್ರಿ ಎಲ್ಲರಿಗೂ. ಅಮ್ಮನ ದರ್ಶನ ಮಾಡ್ಬೋದು ಯಾವಾಗ ಬೇಕಾದರೂ, ಅಂದರೆ ಓಪನ್ ಇದ್ದಾಗ ಮಾತ್ರ. ಆಗಸ್ಟ್ 15 ಬಂದಿದ್ವಿ. ಈಗ ಮತ್ತೆ ಬರ್ತಾ ಇದ್ದೀವಿ. ಈ ಸಲ ನಮ್ಮ ಅಕ್ಕನ ಮದುವೆ ಆಗಿದೆ ಅಂತ, ಬಟ್ ನಮ್ಮ ಬಾಬಾ ಮಿಸ್ ಯು ಬಾವ. ನೋಡಿ ಅವ್ರ ಕೈಯೇ ಮುರಿದೋಗ್ಬಿಟ್ಟೈತೆ ಪಾಪ. ಫೈನಲಿ ಸಿಗಂದೂರು. ಇವತ್ತು ತುಂಬ ಜನ ಇದ್ದಾರೆ, ವೀಕೆಂಡ್ ಇರೋದ್ರಿಂದ. ಫೈನಲಿ ದರ್ಶನ ಆಗಿ ಹೊರಗಡೆ ಬಂದ್ವಿ. ಇವತ್ತು ದರ್ಶನ ತುಂಬ ಚೆನ್ನಾಗಾಯಿತು. ಮಾಡೋದಾದ್ರೆ ಇಷ್ಟು ಟೈಮಿಗೆ ಬರ್ರಿ, ಆಮೇಲೆ ಕದಾಕ್ಬಿಡ್ತಾರೆ. ಫೈನಲಿ ದರ್ಶನ ಆಯಿತು, ತುಂಬ ಖುಷಿ ಆಯಿತು. ಇವತ್ತು ಮಹಾಮಂಗಳಾರತಿ ಅಂತ ಕದಾಕ್ಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ವಿ, ಒಂದು 10-15 ನಿಮಿಷ. ಆಮೇಲೆ ದರ್ಶನ ಆಗಿದ್ದು, ಮತ್ತು ಬಂದಿದ್ದಕ್ಕೂ ಸಾರ್ಥಕ ಅನ್ನೋ ಥರ ದರ್ಶನ ಆಯಿತು. ಚೌಡೇಶ್ವರಿ ಅಮ್ಮನವ್ರ ದರ್ಶನ ಮಾಡಿಕೊಂಡು, ಭೂತರಾಯನ ನೋಡಿಕೊಂಡು ದರ್ಶನ ಮಾಡಿಕೊಂಡು ಈಗ ನೆಕ್ಸ್ಟು ಬೇರೆ ಕಡೆ ಹೋಗ್ತೀವಿ.
ಅದು ಎಲ್ಲಿಗೆ ಅಂತ ನಿಮಗೆ ಗೊತ್ತಾಗುತ್ತೆ. ಇಲ್ಲೇ ಹತ್ರ ಸಿಗಂದೂರಿಗೆ ಯಾವ್ದು ಹತ್ರ ಆಗುತ್ತೆ ಅಲ್ಲಿಗೆ ಹೋಗೋದು. ನಿಮ್ಗೆ ಗೊತ್ತಾಗ್ತಿರ್ಬೋದು ಈಗ ಸ್ವಲ್ಪ ಜನಕ್ಕೆ ನಾವು ಎಲ್ಲಿಗೆ ಹೋಗ್ತೀವಿ ಅಂತ. ನೋಡೋಣ, ಹೋಗೋಕ್ಕೂ ಮುಂಚೆ ಇಲ್ಲಿ ಪ್ರಸಾದ ತಿಂದ್ಕೊಂಡು ಬೇರೆ ಕಡೆ ಹೋಗ್ತೀವಿ. ಕಡೆ ಬಂದ್ರೂ ಆಫೀಸ್ ಕೆಲಸ ಮಾಡ್ತಾನೆ ಫ್ರೆಂಡ್ಸ್. ಪ್ರಸಾದಕ್ಕೋಸ್ಕರ ದೇವಸ್ಥಾನಗಳಿಗೆ ಹೋಗ್ತಾಳೆ ಫ್ರೆಂಡ್ಸ್ ಇವಳು. ಅಷ್ಟಿಷ್ಟ ಪ್ರಸಾದ ಅಂದರೆ. ಈಗೂ ಅಷ್ಟೇ, ಮತ್ತೆ ಬೇರೆ ದೇವಸ್ಥಾನದಲ್ಲಿ ಎಲ್ಲಿ ಪ್ರಸಾದ ಕೊಡ್ತಾರೆ ಅಂತ ಕೇಳ್ತಾಳೆ ಫ್ರೆಂಡ್ಸ್. ಶ್ರೀಧರ ಸ್ವಾಮಿ ದೇವಸ್ಥಾನದಲ್ಲಿ ವರದಳ್ಳಿ. ನಿಧಾನಕ್ಕೆ ಹೋಗೋ, ಹಂಗು ರೈಸ್ ಬೇಡ ಕಣ. ಆದ್ಮೇಲೆ ಹತ್ತಕ್ಕೆ ಆಗ್ತಿಲ್ಲ ಫ್ರೆಂಡ್ಸ್ ಇವರಿಬ್ರಿಗೂ. ಇಬ್ಬರು ಸರಿಯಾಗಿ ತಿನ್ಕೊಂಬಿಡ್ತಾರೆ. ಈಗ ನೋಡ್ರಿ ಫ್ರೆಂಡ್ಸ್, ಬರ್ಲೋ ಬೇಡ ನಂಗೆ ಬರ್ತದೆ. ಊಟ ಜಾಸ್ತಿ ಆಯಿತು. ನೆಕ್ಸ್ಟು ವರದಳ್ಳಿ ಅಂತ ಅವಳು ಊಟ ಚೆನ್ನಾಗಿದೆ ಅಂತ ಅಷ್ಟೇ ಹೇಳಿದ್ದು. ಬಟ್ ಈಗ ನೆಕ್ಸ್ಟ್ ಬೇರೆ ಕಡೆ ಹೋಗ್ತಾಯಿದ್ವಿ. ಟೈಮ್ ಇದ್ದರೆ ಮಾತ್ರ ವರದಳ್ಳಿ ತಗೊಳ್ಳೋಕ್ಕೆ ಎಷ್ಟೊತ್ತು ಮಾಡ್ತಾರೆ ನೋಡ್ರಿ ಗೈಸ್. ಪ್ರಸಾದ ತಗೊಂಡು ಈಗ ನೆಕ್ಸ್ಟು ಮಳೆ ಬೇರೆ ಬರೋಂಗಾಗೈತೆ. ಯಾವ ಕಡೆ ಹೋಗೋದು ಅನ್ನೋ ಕ್ಲಾರಿಟಿ ಬೇರೆ ಸಿಗ್ತಿಲ್ಲ. ನೋಡೋಣ, ಎಲ್ಲಾದರೂ ಒಟ್ಟಿಗೆ ಹೋಗಿ ರಾತ್ರಿ ಮನೆಗೆ ಹೋಗ್ಬೇಕಷ್ಟೆ. ಇಲ್ಲೇ ಎಲ್ಲಾದರೂ ಸುತ್ತಾಡ್ಕೊಂಡು ಹೋಗಿ. ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ. ಈಗ ಬೇರೆ ಕಡೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಫ್ರೆಂಡ್ಸ್ ಇವರು ನಡ್ಕೊಂಡೇ ಬರ್ತಾರಂತೆ ಫ್ರೆಂಡ್ಸ್. ನಾವೀಗ ನೆಕ್ಸ್ಟ್ ಪ್ಲೇಸಿಗೆ ಬಂದಿದ್ದೀವಿ. ಯಾವುದು ಅಂತ ನೋಡೋಣ ಬನ್ನಿ, ತೋರಿಸ್ತೀನಿ ನಿಮಗೆ ನಾನು ನೆಕ್ಸ್ಟ್ ಯಾವ ಪ್ಲೇಸಿಗೆ ಬಂದಿದ್ದೀನಿ ಅಂತ. ಮೂಕಾಂಬಿಕಾ ಟೆಂಪಲಿಗೆ ಬಂದಿದ್ದೀವಿ, ಕೊಲ್ಲೂರು. ನೀವು ಕೇಳಿರ್ಬೋದು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನನ. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ್ದು ದರ್ಶನ ಆಯಿತು. ಅಲ್ಲೆಲ್ಲ ಫೋನ್ ಯೂಸ್ ಮಾಡೋಂಗೂ ಇಲ್ಲ, ವೀಡಿಯೋನೂ ಮಾಡೋಂಗಿಲ್ಲ. ಅದಕ್ಕೆ ನಾನು ಅಲ್ಲೆಲ್ಲ ವೀಡಿಯೋಸ್ ಎಲ್ಲ ಮಾಡಿಲ್ಲ. ಅದು ನಿಮಗೂ ಗೊತ್ತಿರುತ್ತೆ ಇಲ್ಲಿ ಬಂದಿರೋರಿಗೆ. ನಾವು ಫಸ್ಟ್ ಟೈಮು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಬಂದಿರೋದು. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ತಾಯಿ ಚೆಂದ ಇದ್ದಾರೆ. ಚೌಡೇಶ್ವರಿ ಅಮ್ಮನೂ ಅಷ್ಟೇ ತುಂಬ ಚೆನ್ನಾಗಿದ್ದಾರೆ ನೋಡೋಕ್ಕೆ. ಫ್ರೆಂಡ್ಸ್ ಇವರಿಬ್ಬರು ಎಲ್ಲೋದ್ರೂ ಬರೀ ತಿನ್ನೋದ್ರ ಮೇಲೆ ಗಮನ. ನಮ್ಮಮ್ಮ ನಮ್ಮಕ್ಕ ಅಂತ ಫುಲ್ಲು ತಿಂಡಿ ಪೋತಿ. ತಿನ್ನೋದೊಂದು ಇದ್ಬಿಟ್ರೆ ಸಾಕು. ಅವ್ರಿದ್ದಾಗ ಇಲ್ಲೆಲ್ಲ ತೊಗೋಬೇಕು ಅಂತ ಫುಲ್ಲು ಹಠ ಮಾಡ್ತೀವಿ. ಬಟ್ ದೊಡ್ಡಕ್ಕಾದಾದ್ಮೇಲೆ ಯಾವುದ್ರ ಮೇಲೂ ಇಂಟ್ರೆಸ್ಟ್. ಸಣ್ಣವರಿದ್ದಾಗ ಏನಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕಾ, ಎಲ್ಲಾದರೂ ಟ್ರಿಪ್ಪು ಬೇರೆ ಕಡೆ ಹೋಗೋಣ ಹಾಗೆ ಹಿಂಗೆ ಅನಿಸುತ್ತೆ. ಬಟ್ ದೊಡ್ಡಕ್ಕಾದ್ಮೇಲೆ ದೇವಸ್ಥಾನನೇ ಒಂಥರ ನೆಮ್ಮದಿ. ಅವಾಗ ಮಾತ್ರ ಅರ್ಥ ಆಗೋದು, ದೇವಸ್ಥಾನ ಬಿಟ್ಟರೆ ಬೇರೆ ಎಲ್ಲೂ ಹೋಗೋಕ್ಕೆ ಮನಸ್ಸು ಬರಲ್ಲ. ಅಲ್ಲಿ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಮತ್ತು ಚೌಡೇಶ್ವರಿ ದೇವಸ್ಥಾನ ಅವೆರಡರದ್ದು ದರ್ಶನ ಆಯಿತು. ತುಂಬ ಚೆನ್ನಾಗಾಯಿತು. ಒಂಥರ ನೆಮ್ಮದಿ ಸಿಗ್ತಾಯಿದೆ. ನೆಮ್ಮದಿ ದೇವಸ್ಥಾನಗಳಿಗೆ ಹೋದರೆ ಮಾತ್ರ ನೆಮ್ಮದಿ ಸಿಗೋದು ಅಂದರೆ ನನಗೆ ಅನಿಸೋದು. ಮತ್ತು ಪ್ರಕೃತಿ ಸೌಂದರ್ಯ, ಪ್ರಕೃತಿ ಜೊತೆ ಇದ್ದರೆ ಮಾತ್ರ ನೆಮ್ಮದಿಯಾಗಿರೋಕ್ಕಾಗೋದು. ಕೂಡ ಒಂದು ಸಲ ಕೊಲ್ಲೂರು ಮೂಕಾಂಬಿಕಾ ಮತ್ತು ಸಿಗಂದೂರು ಚೌಡೇಶ್ವರಿಗೆ ಹೋಗಿ ತುಂಬ ಚೆನ್ನಾಗಿದೆ. ದೇವಸ್ಥಾನ ಆಗಲಿ, ಎನ್ವಿರಾನ್ಮೆಂಟಲ್ಲಾಗಲಿ, ಎಲ್ಲರೂ ದೇವ್ರು ನೆನೆಸ್ಕೊಂಡು ಬರೋದು ಚೆನ್ನಾಗಿರುತ್ತೆ. ದೊಡ್ಡವರಾದಂಗೆ ದೇವರೇ ಎಲ್ಲ ಅಂತ ಅನಿಸೋ ಥರ ಫೀಲ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಅಮ್ಮ ಮಗ ಚಿಕ್ಕೋ ಜ್ಯೂಸ್ ಕುಡಿತೀಯಾ? ಫ್ರೆಂಡ್ಸ್, ಸಿಗಂದೂರಿಂದ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಬರ್ಬೋದು. ಬಟ್ ಘಾಟ್ ಸೆಕ್ಷನ್ ಇದೆ, ಸ್ವಲ್ಪ ರೋಡು ಸಣ್ಣಕ್ಕಿದೆ. ಬರೋರು ತುಂಬ ಹುಷಾರಾಗಿ ಬರ್ರಿ. ರಾತ್ರಿ ಎಲ್ಲ ಬರೋಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ್. ರೋಡು ಕೂಡ ತುಂಬ ಹಾಳಾಗ್ಬಿಟ್ಟೈತಿ.
ಫ್ರೆಂಡ್ಸ್, ನಮ್ಮ ಕಾರಲ್ಲಿ ಸಿಂಗರ್ ಇದ್ದಾಳೆ. ಫ್ರೆಂಡ್ಸ್, ಈ ಸಾಂಗ್ನ ಚಿಕ್ಕು ಹಾಕಿರೋದು. ಏನೋ ಏನೋ ಆಗಿದೆ, ಚಿಕ್ಕುಗೇನೋ ಆಗಿದೆ. ಲೇಟ್ ಆಗಿರೋದ್ರಿಂದ ನಗರ ಫೋರ್ಟ್ನ ಹೊರಗಡೆಯಿಂದನೇ ನೋಡ್ಕೊಂಡು ಹಂಗೆ ಪಾಸ್ ಆಗ್ಬಿಟ್ಟು ಫ್ರೆಂಡ್ಸ್, ಹೋಗೋಕ್ಕಾಗಲಿಲ್ಲ. ಹೊಸನಗರದಲ್ಲಿದ್ದೀವಿ. ಇವಾಗ ಕಾಫಿ ಕುಡಿಯೋಣ ಅಂತ ಕಾರ್ ನಿಲ್ಲಿಸಿದ್ದಾರೆ. ಚಿಕ್ಕ ಫುಲ್ ಇದ್ದೆ ಫ್ರೆಂಡ್ಸ್, ಎಲ್ಲಾದ್ರೂ ದಬಾಕ್ಬಿಡ್ತಾನೆ ಅಂತ ಕಾಫಿ ಕುಡಿಸ್ತಾ ಇದ್ವಿ. ಮಾಡಿ ಹೊಸನಗರ ನಾವೀಗ ಶಿವಮೊಗ್ಗ ಹೋಗ್ತೀವಿ, ಅಲ್ಲಿಂದ ಮನೆಗೆ ಹೋಗ್ತೀವಿ. ಫೈನಲಿ ನಾವು ನಮ್ಮ ಶಿವಮೊಗ್ಗಕ್ಕೆ ಬಂದ್ವಿ. ಕರ್ಕೊಂಬಂದ, ತುಂಬ ಪರ್ಫೆಕ್ಟಾಗಿ ಡ್ರೈವ್ ಮಾಡ್ತಾನೆ ಗಾಯ್ಸ್. ಥ್ಯಾಂಕ್ ಯು ಚಿಕ್ಕು, ಥ್ಯಾಂಕ್ ಯು ಸೋ ಮಚ್. ಮನೆಗೆ ಹೋಗಿ ಮಲ್ಕ. ಹಾಂ ಏನು ಕುಳ ಹಾಕ್ತೀನಿ ನೋಡಿದನ್ನೆಲ್ಲ ವಿಡಿಯೋದಾಗೆ ಕಾಲು. ಇವಾಗ ಮನೆಗೆ ಬಂದ್ವಿ. ಇವತ್ತಿನ ಬ್ಲಾಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಅಂದಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬಾಯ್ ಬಾಯ್ ಗಾಯ್ಸ್, ಸಿ ಯು ಆಲ್.